ಇಟ್ಸ್ ಬಿಕಮ್ ಈಗೋ ಇಶ್ಯೂಸ್. ನೀನು ದುಡಿತೀಯ, ನಿನಗಿಂತ 10,000 ನಾನು ಜಾಸ್ತಿ ದುಡಿತೀನಿ, ನೀನು ಈ ಕಂಪ್ನಿನಲ್ಲಿದೆಯಾ, ನಾನು ಆ ಕಂಪ್ನಿನಲ್ಲಿದ್ದೀನಿ, ನನಗೆ ಇಷ್ಟು ದುಡ್ಡು ಬರುತ್ತೆ, ನಿನಗಿಷ್ಟು, ನಾನು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಬೇಕು. ಆಲ್ ದ್ಯಾಟ್ ಇಸ್ ಫೈನ್. ಐ ಥಿಂಕ್ ಎಲ್ಲದರಲ್ಲೂ ಕ್ಯಾಲ್ಕುಲೇಟಿವ್ ಮೈಂಡ್ ಸೆಟ್ ಕ್ಯಾಲ್ಕುಲೇಟಿವ್ ಆಗ್ಬಿಟ್ಟಿದೆ. ಮೇಡಮ್ ತುಂಬಾ ಎಮೋಷನಲ್ ಆಗ್ತಾರೆ ಮಾತುಗಳು ಕೇಳಿಬಿಟ್ಟು. ನಾನು ಆಗ್ಲೇ ಹೇಳೋಣ ಅನ್ಕೊಂಡೆ, ಪಾಪ ತುಂಬಾ ಭಾವುಕರಾಗ್ತಿದ್ದಾರೆ. ಐ ಥಿಂಕ್ ಗೊತ್ತಾಗ್ತಿದೆ ನೀವು ಎಷ್ಟು ಚೆನ್ನಾಗಿ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೀರಾ ಅಂತ ಇಬ್ರು. ಯಾಕೆ ಮೇಡಮ್ ಆ ಎಮೋಷನ್ಸ್? ಏನಾಯ್ತು 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 ಹೇಳು. ಹೇಳಿ ಮೇಡಮ್. ಅಲ್ಲ ಆಕ್ಚುಲಿ ಇಂಥ ಪೇರ್ ಬೇಕು, ಆಕ್ಚುಲಿ ಇಂಥ ಪೇರು ನಿಮ್ಮಿಂದ ನೋಡುವಂಥವ್ರಿಗೆ. ಬಿಕಾಸ್ ಯಾಕಂದ್ರೆ ನಾನು ಏನಕ್ಕೆ ಸಾಕಷ್ಟು ಎಷ್ಟೋ ಸಲ ಕ್ಯಾನ್ಸಲ್ ಆಗಿದೆ ನಿಮ್ಮಿಬ್ಬರ ಇಂಟರ್ವ್ಯೂ. ಬೇಕು ಬೇಕು ಅಂತ, ಅದು ನಿಮ್ಮ ಸಮಯದ ಅಭಾವನ ಅಥವಾ ನಮ್ಮ ಟೈಮಿಂಗ್ಸ್ ಆಗ್ಲಿಲ್ಲ, ಇಬ್ರಿಗೂ ಅಡ್ಜಸ್ಟ್ ಆಗಿಲ್ಲ ಹೋಗ್ತಾರೆ. ಬಟ್ ಅಂತ ನಾನು ನೋಡಿದ್ದು ನಿಮ್ಮಿಬ್ಬರನ್ನ ಇಸ್ಮಾರ್ಟ್ ಜೋಡಿಯಲ್ಲಿ, ಅಲ್ಲಿಂದ ನೋಡ್ಬಿಟ್ಟು ಅವಾಗಿಂದನೂ ಕೂಡ ಫಾಲೋ ಅಪ್ ಮಾಡಿದೆ. ಲಾಲ್ ಬಾಗ್ ಇವೆಂಟ್ ಅಲ್ಲಿ ಕೂಡ ಸಿಕ್ಕಿದ್ರಲ್ಲ, ಆವತ್ತಿಂದ ನೋಡಿ ಮತ್ತೆ ಅಗೇನ್ ಫಾಲೋ ಅಪ್ ಮಾಡ್ಕೊಂಡು ಮತ್ತೆ ಇವತ್ತು ಕರೆದೆ. ಬಿಕಾಸ್ ಯಾಕಂತಂದ್ರೆ ಆ ಒಂದು ಶೋ ಅಲ್ಲಿ ನೀವಿಬ್ರು ನಿಮ್ಮಿಬ್ಬರ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಿದಾಗ ಬಂದಿರುವಂತಹ ಕರ್ನಾಟಕ ಜನತೆ ಕಡೆಯಿಂದ ರೆಸ್ಪಾನ್ಸ್, ನಾನು ನಿಮ್ಮಿಬ್ರು ಇಂಟರ್ವ್ಯೂ ಬೇಕೇ ಬೇಕು ಒಟ್ಟಿಗೆ ಅನ್ನೋ ಒಂದು ಕಾರಣಕ್ಕೆ ಆಯ್ತು. ಸೊ ಯಾಕೆ ಎಮೋಷನ್ ಆಗ್ತಿದ್ರಿ? ಅವರು ಖಾಲಿ ಆಳೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಂಗೆ ಒಂಚೂರು ಅದು ನಿಜ ಅಲ್ವಾ ಸರ್? 100%. ಅಂದರೆ ಹೆಣ್ಮಕ್ಳು ಅವರು ಒಡಹುಟ್ಟಿರೋ, ಅವರು ಒಟ್ಟಿಗೆ ಹುಟ್ಟಿರೋರು, ಬೆಳೆದಿರೋರು, ಅವ್ರನ್ನ ಬೆಳೆಸಿರೋರು ಎಲ್ಲರನ್ನೂ ಬಿಟ್ಟು ಒಬ್ಬ ಗಂಡು ಮಗುನ ಮದುವೆ ಆಗಿ ನೀನೇ ನನಗೆಲ್ಲ ಅಂತ ಅಂದ್ಕೊಂಡು ಅವ್ರ ಜೀವನನೇ ತೊಗೊಂಬಂದಿರ್ತಾರೆ. ಅದನ್ನು ಸರಿಗೆ ನೋಡ್ಕೊಂಡಿಲ್ಲ ಅಂದರೆ ತಪ್ಪಾಗತ್ತೆ. 100%. ನಾನು ಟಾಲರೇಟ್ ಮಾಡಿ ನೀನು ಅಳ್ಬೇಡ, ನನಗೂ ಗಂಡ